ಅಂತೇಳಿ. ಬಟ್ ಓದಿಸ್ತೀವಿ, ಜಾಬ್ ಯಾರು ಕೊಡ್ಬೇಕ್ರಿ? ಹೌದಲ್ರಿ? ಅಂದ್ರೆ ಮೋದಿ ಅವ್ರು ಹಿಂಗೆ ಹೇಳಿಲ್ರಿ, ನೀವು ಮನೆಗೆ ಎಲ್ಲರೂ ಇಂಜಿನಿಯರ್ ಓದ್ರಿ, ನಾ ಜಾಬ್ ಕೊಡ್ತೀನಿ ಮೋದಿ ಹೇಳಿಲ್ರಿ. ಅಂದ್ರೆ ಹೊರಗಡೆ ಎಲ್ಲ ಇವತ್ತು ಆನ್ಲೈನ್ ಪ್ರಪಂಚ ಆಗಿದೆ, ಕರೆಕ್ಟ್ ಅಲ್ರಿ? ಅಂದ್ರೆ ಆನ್ಲೈನ್ ಆಗಿದ್ರಿ, ಕಾಂಪಿಟೇಷನ್ ಜಾಸ್ತಿ ಅದರಿ. ನಾವ್ ಎಷ್ಟೇ ಓದಿದ್ರು ಲಂಚ ಕೊಡತ್ರ ನಮ್ಗೆ ಜಾಬ್ ಇಲ್ರಿ, ಕರೆಕ್ಟ್ ಅಲ್ರಿ? ನಮಗೆ ಲಂಚ ಕೊಡೋಷ್ಟು ಕೆಪಾಸಿಟಿ ನಮಗಿಲ್ಲ, ಯಾಕಂದ್ರೆ ನಮ್ದೆಲ್ಲ ಬಡತನ ಪರಿಸ್ಥಿತಿ ಅದರಿ. ಅಂದ್ರೆ ಅವಕಾಶ ಕೊಟ್ಟವ್ರ ಒಂದು ಗ್ರೇಟ್ ಲೀಡರ್ ಅಂತ ಅನ್ಬೋದ್ರಿ. ಅವ್ರ 5ನೇ ಕ್ಲಾಸ್ ನಂದು BCom ರೀ. ನಾ ಹಿಂಗ ಅಂದಿಲ್ರಿ, ಸರ್ 5ನೇ ಕ್ಲಾಸ್ ಹೋದ್ರೆ ಅವ್ರ ಮಾತು ನಾನೇ ಕೇಳ್ಬೇಕಂತ ಅಂದಿಲ್ಲ. ಯಾವತ್ತು ಡಿಗ್ರಿ ಇಂಪಾರ್ಟೆಂಟ್ ಅಲ್ರಿ, ಕರೆಕ್ಟ್ ಅಲ್ರಿ? ದುಡ್ಡೇ ಇಂಪಾರ್ಟೆಂಟ್. ಅಂದ್ರೆ 5ನೇ ಕ್ಲಾಸ್ ಇವತ್ತು ನೋಡ್ರಿ ಬಸವಣ್ಣ ರಾಕ್ ಮಾಡ್ತಾರಂತ ಅನ್ಬೋದ್ರಿ, ಅಲ್ಲಿ ಕೂಡ ಒಂದು ದೊಡ್ಡ ಪ್ರೋಗ್ರಾಮ್ ಇದೇ ತರ ಪ್ರೋಗ್ರಾಮ್ ನಡೆಸ್ಕೊಂಡು ಹೊಂಟ್ರು ಅಂತ ಅನ್ಬೋದ್ರಿ. ಮಿಸ್ಟರ್ ಬಸವರಾಜ್ ಸರ್ ಜ್ಞಾನಕರ ಗ್ರ್ಯಾಂಡ್ ಅಲ್ಲಿ ಹಾಕಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈ ಬಿಸ್ನೆಸ್ ಯಾಕೆ ತಗೊಂಡಿರಪ್ಪ ಅಂದ್ರೆ ನನಗಿಬ್ರು ಮಕ್ಕಳಾದ್ರೆ ಒಂದು ಬೆಸ್ಟ್ ಎಜುಕೇಶನ್ ಕೊಡಿಸ್ಬೇಕ್ರಿ. ಅಂದ್ರೆ ಇಂಟರ್ನ್ಯಾಷನಲ್ ಸ್ಕೂಲ್ನಾಗೆ ಓದಿಸ್ಬೇಕು. ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದಿವ್ರಿ, ಅವ್ರಿಗೆ ದೊಡ್ಡ ಸ್ಕೂಲ್ನಾಗ ಓದಿಸ್ಬೇಕ್ರಿ. ಅಂದ್ರೆ ಫ್ಯಾಮಿಲಿನ ಒಂದು ರೋಲ್ ಮಾಡಲ್ಲ ಬೆಳಿಬೇಕಂತ್ರಿ. ಅಂದ್ರೆ ನಾವು ಸಾಧ್ಯ ಹೆಂಗ್ ಮಾಡ್ಬೇಕಂದ್ರೆ ಅವ್ರಿಗೆ ಅನಿಸ್ಬೇಕ್ರಿ, ಇದರಿಂದ ಹೆಂಡತಿ ಇರ್ಬೇಕು, ಇದರಿಂದ ಮಗಳು ಇರ್ಬೇಕು, ಇದರಿಂದ ತಾಯಿ ಇರ್ಬೇಕು, ಇದರಿಂದ ತಂಗಿ ಇರ್ಬೇಕಂತ ಅನಿಸ್ತದ್ರಿ. ಯಾವಾಗ ಅನಿಸ್ತದ್ರಿ? ಸಾಧನೆ ಮಾಡಿದ್ರೆ ಮಾತ್ರ ಅನಿಸ್ತದೆ. ಸಾಧ್ಯ ಎಲ್ಲರೂ ಮಾಡ್ಬೇಕ್ರಿ. ಬಟ್ ಯಾರು ಸಕ್ಸಸ್ ಆಗಿಲ್ಲ, ಸಕ್ಸಸ್ ದಾರಿಗೆ ಹೊಂಟಿವಂತ ಅನ್ಬೋದ್ರಿ. ಎಜೆಟಿವ್ ಸಪೋರ್ಟ್ ಮಾಡ್ತಕ್ಕಂಥ ಆಲ್ ತಾವ್ ಬೇಡ್ರು ಒಂದಿಸ್ತೀವಿ. ಅವಕಾಶ ಅನ್ನೋದು ಐಸ್ ಕ್ರೀಮ್ ಇದ್ದಾಗ ನೀವು ತಿಂತೀರ, ಕರೆಸ್ತೀರ, ನಿಂತು ಬಿಟ್ಟಿರಿ. ನಾನಂತೂ ಆಲ್ರೆಡಿ ಟೇಸ್ಟ್ ನೋಡಕತ್ತೀನಿ. ಎಲ್ಲರೂ ಟೇಸ್ಟ್ ತಿನ್ನೋಣ ಅಂತ ಹೇಳ್ತಾರೆ, ನಾನು ಮಾತ್ರ ಕಂಪ್ಲೀಟ್ ಮಾಡ್ತೀನಿ. ಜೈ ಹಿಂದ್, ಜೈ ಮೇಲೆ.